ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ. ಯಾದಗಿರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸಚಿವರ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಸಭೆ. ಜನಸಾಮಾನ್ಯರಿಗೆ ಸತಾಯಿಸದೆ ಕರ್ತವ್ಯ ನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ ಸಚಿವ ದರ್ಶನಾಪುರ್. ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ತ್ರೈಮಾಸಿಕ ಸಭೆ. ಸಭೆಯಲ್ಲಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಭಾಗಿ. ಯಾದಗಿರಿ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಸಭಾಂಗಣದಲ್ಲಿ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರದ ಸಣ್ಣ ಕೈಗಾರಿಕೆ ಸಚಿವರಾದ ಶರಣ ಬಸಪ್ಪ ಗೌಡ ದರ್ಶನಾಪುರ್ ಅವರು ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಪಂಚಾಯಿತಿ ಯಾದಗಿರಿ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯನ್ನ ಮಾಡಲಾಯಿತು. ಸಭೆಯಲ್ಲಿ ಅಧಿಕಾರಿಗಳಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ರೈತರಿಗೆ, ಜನಸಾಮಾನ್ಯರಿಗೆ ಯಾವುದೇ ರೀತಿಯಿಂದ ತೊಂದರೆ ಕೊಡಬೇಡಿ ಅಂತ ಪ್ರತಿಯೊಂದು ಕೆಲಸವನ್ನ ಇಲಾಖೆಗಳ ಸಂಬಂಧಿಸಿದ ಅಧಿಕಾರಿಗಳಿಗೆ ಬಹುಬೇಗನೆ ಮಾಡಿ ಅಂತ ಸಲಹೆಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಸುರಪುರದ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ರಾಜಾ ವೆಂಕಟಪ್ಪ ನಾಯಕ್ ಮತ್ತು ಗುರುಮಿಟ್ಕಲ್ ಶಾಸಕರಾದ ಶರಣಗೌಡ ಕಂದಕೂರ್, ಯಾದಗಿರಿ ಮತಕ್ಷೇತ್ರದ ಶಾಸಕರಾದ ಚನ್ನರೆಡ್ಡಿ ಪಾಟೀಲ್ ತುನ್ನೂರ್ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಛಲವಾದಿ ನಾರಾಯಣಸ್ವಾಮಿ, ಯಾದಗಿರಿ ಜಿಲ್ಲಾ ಡಾಕ್ಟರ್ ಸುಶೀಲಾ ಬಿ ಮತ್ತು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು. ರಿವೈಸ್ ಎಸ್ಟಿಮೇಟ್ ಮೊನ್ನೆ ಬಂದು ಹೇಳಿದ್ರೆ ಟೆಂಡರ್ ಆದಂತೆ ಅವಾಗ ಯಾವ ಟೆನ್ಯೂರ್ ಪೀರಿಯಡ್ ಮುಗಿಸ್ಬೇಕಂತಿದೆ, ಅದಕ್ಕೆ ನಿಮಗೆ ಕ್ರಮ ಇಲ್ಲ ಈಗ ನಾನು ಕೇಳೋದು, ನೀವು ಗಮನಿಸ್ಬೇಡಿ, ನಿಮ್ಮ ಟೆನ್ಯೂರ್ ಪೀರಿಯಡ್ ಎಷ್ಟು ದಿನ ಮುಗಿಸ್ಬೇಕಂತ ಇತ್ತು. ಕಾಂಟ್ರಾಕ್ಟರ್ ಏನ್ ನೋಟಿಸ್ ಕೊಟ್ಟಿದೆ, ಅಲ್ಲಿ ಇರ್ತಕ್ಕಂಥ ವರ್ಸ್ಟ್ ಸೆಕ್ಷನ್ ಅಷ್ಟಕ್ಕೆ ಏನ್ ಕ್ರಮ ತಗೊಂಡಿದ್ರು 4 ಸಲ ಹೇಳಿದ್ವಿ. ಅಲ್ಲಿ ಏನಾದ್ರು ನನ್ನ ಗುರುಮಿಟ್ಕಲ್ ಕ್ಷೇತ್ರದಲ್ಲಿ ನಗರೋದ್ಧಾರ ದಿನೇ ಆಗಕ್ಕೆ ಕಾರಣ ಒಬ್ಬನೇ ಅವ್ನ ಸೆಕ್ಷನ್ ಅಷ್ಟ, ವರ್ಸ್ಟ್ ಸೆಕ್ಷನ್ ಅಷ್ಟ. ಅವ್ನು ಯಾಕೆ ಇಟ್ಕೊಂಡಿರಲಿಲ್ಲ ಅಂತಂದ್ರೆ ಸ್ಥಳೀಯ ನಾವು ಅಂತ ತಿಳ್ಕೊಂಡು ಇಟ್ಕೊಂಡಿಲ್ಲ ಅಷ್ಟೇ. ಅವ್ರು ಇದನ್ನು ನಾವು ಯಾವಾಗ ಸರ್ಕಾರ ಮಾಡಿಸಿ ಕಳಿಸ್ಬೇಕು. 10 ಸಲ ನಿಮಗೂ ಹೇಳಿದ್ವಿ, AW ಅವರು ಹೇಳಿದ್ದಾರೆ, ಅವ್ರಿಗೂ ಹೇಳಿದ್ವಿ, ಚೀಫ್ ಆಫೀಸರ್ಗೂ ಹೇಳಿದ್ವಿ, ಮೇಡಮ್ ಅವರೇ ತಮಗೂ ಒಂದ್ಸಲ ನಾನು ಫೋನ್ ಮಾಡಿ ಹೇಳಿದ್ದೆ. ನಮ್ಗೆ ಹೇಳಿದ್ದೆ ನಾಳೆ ಡಿಸ್ಟ್ರಿಕ್ಟ್ ನನಗೆ ಅಲ್ಲಿ ಕೆಲಸ ಡಿಲೇ ಅಂತಂದ್ರೆ ಬಿಕಾಸ್ ಆಫ್ ದಟ್ ಸೆಕ್ಷನ್ ಆಗ್ತದೆ. ಅವ್ನು ಬರಂಗೇ ಇಲ್ಲ, ಅವ್ನು ಕೆಲಸ ಮಾಡಂತ ಎಷ್ಟು ಕಾಂಟ್ರಾಕ್ಟ್ ಕೋರ್ಸ್ ಮಾಡಿದ್ರೆ ಕೆಲಸ ಮಾಡ್ತಾರೆ. ನಾವೇನು ಚುನಾವಣೆಗಿನ ಮುಂಚೆನೆ ಇಷ್ಟೆಲ್ಲ ಕೋಟಿ ಅನುದಾನ ತಂದೀವಿ, ನಾವು ಕೆಲಸ ಮಾಡ್ತೀವಿ ಅಂತ ಜನಕ್ಕೆ ಹೋಗಿ ಹೇಳ್ತೀವಿ. ಜನ ನಮ್ಮ ಮನೆಗೆ ಬರ್ತಾರೆ, ಗುರುಬಿಟ್ಗೆಲ್ಲ ನಮ್ಮ ಮನೆಗೆ ಚೀಫ್ ಆಫೀಸರ್ ಎಲ್ಲ ಬಂದ್ಬಿಡ್ತಲ್ಲ. ಯಾಕಮ್ಮ ಯಾಕಾಗ್ತಾ ಇಲ್ಲ ಕೆಲಸ? ಟೋಟಲ್ ನಂಬರ್ ಆಫ್ ವರ್ಕ್ಸ್ ಎಷ್ಟು? ನನಗೆ ರಿವೈಸ್ ಆಕ್ಷನ್ ಪ್ಲಾನ್ ತಂದದ್ದು ಈ 3 ದಿನದಿಂದ ಅಂತಂದ್ರೆ 2 ದಿನ ಚೇಂಜ್ ಮಾಡ್ಬೇಕಂತ ಬಂದದ್ದು. ಅದಕ್ಕೆ ಯಾಕಮ್ಮ ಲೇಟ್ ಆಯ್ತು? ಅವು 2 ಬಿಟ್ಟು ಉಳಿದು ಏನ್ ಪ್ರೊಸೆಸ್? 2 ಬಿಟ್ಟು ಲೇಟ್ ಆದವು, ಉಳಿದು ಏನೋ ಯಾಕೆ ಚೇಂಜ್ ಆಗ್ತಿಲ್ಲ? ಅದು ಏನೋ ಎಸ್ಟಿಮೇಟ್ ಮಾಡಿದ್ದಾರೆ, ಒಂದು ವೈಂಡಿಂಗ್ ಮಾಡಬೇಕು, ಅಲ್ಲೇನೋ ಸ್ವಲ್ಪ ಜನ ಸಮಸ್ಯೆ ಮಾಡ್ತಾ ಇದ್ದಾರೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅದು ಒಂದು ಚೇಂಜ್ ಬೇಕಿದ್ರೆ ಮಾಡೋಣ ಅಂತ ಹೇಳಿದ್ದಾರೆ ಸರ್, ನೋಡೋಣ. ಬಟ್ ಅದಕ್ಕೆ ಉಳಿದು ಯಾವ ಯಾಕೆ ಅದೇ ಯಾಕೆ ಅದೇ ಹೇಳ್ತಾರೆ. ಜೈ ಹೇಳಬೇಡಿ ಮೇಡಮ್, ದಯಮಾಡಿ ಜೈ ಹೇಳಬೇಡಿ. ಅವ್ರು 1 ಕೋಟಿ ಕೇಳಬೇಕಂತ ಕೊಟ್ರೆ ಏನ್ ಪ್ರಯೋಜನ ನಿಮ್ಮಲ್ಲಿ? ನಾವು ಸಬ್ಮಿಷನ್ ಆದ ಮೇಲೆ 3 ಪಟ್ಟು ಅದೇ ಆಪ್ಷನಲ್ ಸರಿ ಮತ್ತೆ ಕಾಲ್ ಮಾಡಿದ್ವಿ ಸರ್, ನಾವು ಕಲೆಕ್ಟ್ ಮಾಡ್ಕೊಂಡಿಲ್ಲ ಮಾಡಿದ್ವಿ. ನೋಡಿದ್ರೆ ಈಗ ಇವೆಲ್ಲ ಇಂಡಿವಿಜುವಲ್ ಬೆನಿಫಿಷರಿ ಆಯ್ತು, ಲ್ಯಾಂಡ್ ಆಯ್ತು, ನಿಮ್ಮ ಹಂತದಾಗ ತಡ ಆಗ್ಲಕ್ಕಾವ. ನೀವು ಯಾರು ಎಲ್ಲ ಚೀಫ್ ಆಫೀಸರ್ಗಳು ಯಾರು ಸೀರಿಯಸ್ ಆಗಿ ಯಾರು ನೀವು ಕೆಲಸ ಮಾಡ್ತಾ ಇಲ್ಲ. ಇಂಡಿವಿಜುವಲ್ ಬೆನಿಫಿಷರಿ ಇರ್ಬೋದು, ಲ್ಯಾಂಡ್ ಇರ್ಬೋದು, ನೀವು ಯಾರು ಮಾಡ್ತಾ 6 ತಿಂಗಳಿಂದ ನಾನು ಅವ್ರಿಗೆ ರೇಟ್ ಮಾತಾಡಿ ನಿಮ್ಗೆ ಪಾಣಿ ಕೊಡಿಸಿ, ಇಷ್ಟು ದುಡ್ಡು ಬರ್ತದೆ ನೋಡ ಅಂತ ನೀವು ಕೇಳಿ ಅವ್ರಿಗೆ ಹೇಳಿದ್ರು, ಎಲ್ಲ ಪಾಣಿ ಕೊಟ್ರೆ ಎಲ್ಲ ಕೊಟ್ರ. ಈಗ ಅವ್ರೇನ್ ರೇಟ್ ಹಾಕಿ ಕೊಡ್ಬೇಕು ನಿಮ್ಗೆ? ರೇಟಿಂಗ್ ದಾಖಲೆಗಳಿಗೆ ಕೊಟ್ಟಿಲ್ಲ ಸರ್, ಅದು ಬೇಕಾದ್ರೆ ಮತ್ತೆ ತಮ್ಮ ಹತ್ರ ಬಂದು ನಾನು ಡಿಸ್ಕಸ್ ಮಾಡಿದ್ದೆ ಸರ್. ಅವರಿಗೆ ಆಯ್ತು ಇನ್ನೊಂದು ಸಲ ಕಾಲ್ ಮಾಡಿದ್ರೆ ನೀವು ಕೆಲಸ ಅಂತ ಹೇಳಿ. ಶಾಪುರ್ ತಹಸೀಲ್ದಾರ್ ಯಾರು? ಶಾಪುರ್ ತಹಸೀಲ್ದಾರ್ ಲೋಕಲ್ ಆಗಿ ಕೋಆರ್ಡಿನೇಟ್ ಮಾಡಿ. ಇದು ಲ್ಯಾಂಡ್ ಡಾಕ್ಯುಮೆಂಟ್ ಅವರಿಗೆ ವೆರಿಫಿಕೇಶನ್ ಬೇಕಾಗುತ್ತೆ. ಸಾಹೇಬರು ಆಲ್ರೆಡಿ ಐಡೆಂಟಿಫೈ ಮಾಡಿದ್ದಾರೆ.
ಕೊಟ್ಟು ಕಳಿಸಿದ್ರೆ ಅವ್ರು ಮಾಡ್ತಾರೆ. ಇವ್ರೇನ ಯಾಕೆ ಮಾಡಿಲ್ಲ, ನಾನೇ ಕೊಡ್ಸಿಲ್ಲ. 4 ಎಕರೆ ಕೊಟ್ಟಿದ್ರು, ಆಮೇಲೆ 2 ಎಕರೆ 8 ಎಕರೆ ಅಂತ ತಗೊಳಕ್ ಪ್ರಯೋಜನ ನನ್ನ ಮಕ್ಕಳು. ಎಷ್ಟು 8 ಎಕರೆ ಅಂತ 80 lakhs ಅದಕ್ಕೆ 8 ಎಕರೆ ಹಾಕಿ ಕೊಟ್ಟಿದ್ದೀವಿ 8 ಎಕರೆ ಬರ್ತದ. 8 ಎಕರೆ ಕೊಟ್ಟಂತೇನೆ 2 ಎಕರೆ ಕೊಟ್ಟರು ತಗೊಳ್ಳಂತೇಳಿ ನಾವು ಕೋಆರ್ಡಿನೇಟ್ ಮಾಡಿ ತಹಸೀಲ್ದಾರ್ ಆಮೇಲೆ ಎಲ್ಲ ಕಡೆ ಎಲ್ಲಿ ಲ್ಯಾಂಡ್ ಅವಶ್ಯಕತೆ ಇದೆ ಚೀಫ್ ಆಫೀಸರ್ ಶುಡ್ ಕೋಆರ್ಡಿನೇಟ್ ವಿತ್ ಲೋಕಲ್ ತಹಸೀಲ್ದಾರ್ ಆರ್ಐ ಡಿಸಿಆರ್ ಸಿಗ್ತಾ 15 ದಿನದಾಗ ಇವೆಲ್ಲ ಕ್ಲಿಯರ್ ಆಗ್ಬೇಕಂದ್ರೆ ನಂತರ ಅವ್ರ ಬಗ್ಗೆ ಆಕ್ಷನ್ ತಗೊಂಡು ಇಂಡಿವಿಜುವಲ್ ನಾವು ಕೊಡ್ಲೇ ಬಿಡ್ಲಿ, ಏನೇನಾರ ಇಮಿಡಿಯೇಟ್ ನಾಳೆ MLS ಕೇಳ್ರಿ, ಕೊಡ್ಲೇ ಬಿಡ್ಲಿ, ಮುಗಿಸೋ ಜವಾಬ್ದಾರಿ ನಿಮ್ಮದು.